ಆದರೆ ಬುಧ ವಕ್ರಗತಿಯಲ್ಲಿರುವುದರಿಂದ ಆನ್ಲೈನ್ ಟ್ರಾನ್ಸಾಕ್ಷನ್, ಡಾಕ್ಯುಮೆಂಟ್ಸ್, ಲೋನ್ ಪೇಪರ್ಸ್, ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ಸ್ ಇವುಗಳನ್ನು 2 ಬಾರಿ ಪರಿಶೀಲಿಸುವುದು ಉತ್ತಮ. ಈ ತಿಂಗಳಿನಲ್ಲಿ ಸ್ನೇಹಿತರ ಮಾತು ಕೇಳಿ ಹಣ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ವಿಶೇಷವಾಗಿ ತಕ್ಷಣ ಡಬಲ್ ಮನಿ ರೀತಿಯ ಮಾತುಗಳಿಂದ ದೂರವಿರಿ. ಕುಟುಂಬ ಮತ್ತು ಮನೆ ಜೀವನ. ಕೇತು 4ನೇ ಭಾವದಲ್ಲಿರುವುದರಿಂದ ಮನೆಯ ವಾತಾವರಣದಲ್ಲಿ ಕೆಲವೊಮ್ಮೆ ವಿಚಿತ್ರ ಮೌನ ಅಥವಾ ಇಮೋಷನಲ್ ಡಿಸ್ಟೆನ್ಸ್ ಅನುಭವಿಸಬಹುದು. ಕುಟುಂಬದವರ ಜೊತೆ ಇದ್ದರೂ ಮನಸ್ಸಿನಲ್ಲಿ ಒಂಟಿತನ ಅನ್ನಿಸುವ ಸಾಧ್ಯತೆಯಿದೆ. ಕೆಲವರಿಗೆ ಮನೆ ಬದಲಾವಣೆ ಯೋಚನೆ, ಇಂಟೀರಿಯರ್ ಚೇಂಜಸ್, ವೆಹಿಕಲ್ ರಿಪೇರ್, ಪ್ರಾಪರ್ಟಿ ಡಿಸ್ಕಷನ್ ಇವುಗಳು ನಡೆಯಬಹುದು. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡುವುದು ಉತ್ತಮ. ಹಳೆಯ ಕುಟುಂಬ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು, ಆದರೆ ಇಲ್ಲಿ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ದೊಡ್ಡವಾಗುವುದಿಲ್ಲ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಹೆಚ್ಚಾಗಬಹುದು, ಆದರೆ ಕೋಪದಲ್ಲಿ ಮಾತನಾಡಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುವ ಸಾಧ್ಯತೆಯಿದೆ. ಪ್ರೀತಿ, ಸಂಬಂಧಗಳು ಮತ್ತು ದಾಂಪತ್ಯ. ಈ ತಿಂಗಳಿನಲ್ಲಿ ಶುಕ್ರನ ಪ್ರಭಾವದಿಂದ ಹಳೆಯ ಸಂಬಂಧಗಳು ಅಥವಾ ಹಳೆಯ ನೆನಪುಗಳು ಮತ್ತೆ ಮನಸ್ಸಿಗೆ ಬರಬಹುದು. ಕೆಲವರಿಗೆ ಓಲ್ಡ್ ಕಾಂಟ್ಯಾಕ್ಟ್ ಮತ್ತೆ ಮೆಸೇಜ್ ಮಾಡುವ ಸಾಧ್ಯತೆಯಿದೆ. ಸಿಂಗಲ್ ಇರುವವರಿಗೆ ಹೊಸ ಪರಿಚಯಗಳು ಸಿಗಬಹುದು, ಆದರೆ ರಿಲೇಶನ್ಶಿಪ್ ಆರಂಭಿಸುವ ಮುನ್ನ ಎದುರಾಳಿ ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮ್ಯಾರಿಡ್ ಕಪಲ್ಸ್ ನಡುವೆ ಕೆಲವೊಮ್ಮೆ ಕಮ್ಯುನಿಕೇಷನ್ ಗ್ಯಾಪ್ ಕಾಣಬಹುದು. ಅದರ ಮುಖ್ಯ ಕಾರಣ ಕೆಲಸದ ಒತ್ತಡ ಮತ್ತು ಸಮಯದ ಕೊರತೆಯಾಗಿರಬಹುದು. ಈ ತಿಂಗಳಿನಲ್ಲಿ ರಿಲೇಶನ್ಶಿಪ್ ಉಳಿಸಿಕೊಳ್ಳಲು ಪೇಷನ್ಸ್, ಕ್ಲಾರಿಟಿ, ಟ್ರಸ್ಟ್ ತುಂಬಾ ಮುಖ್ಯ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ.